ಈ ಊರಿನ ತಹಸೀಲ್ದಾರರು ಊರ್ ಜನ ಕಷ್ಟ ಅಂತ ಹೋದಾಗ ಇವ್ರು ಸಹಾಯ ಮಾಡಬೇಕಾಗಿರೋದು ಇವ್ರ ಕರ್ತವ್ಯ ಅಲ್ಲ. ಕರ್ತವ್ಯ ಅಂತ ಬಂದ್ರೆ ನಾನು ಹಂಗಲ್ಲ. ಬಂದು ಬಳಗ, ತಾಯಿ, ಹೆಂಡತಿ, ತಂಗಿ ಅಂತ ಯಾರ ಮುಖಾನೂ ನೋಡಂಗಿಲ್ಲ. ಪಾಪ ಇವರು ಅದನ್ನ ಮಾಡ್ಯಾರಷ್ಟೇ. ನೋಡು, ನೀ ಏನ್ ಹೇಳಿದ್ರು ನಾನು ನಿನ್ ಮಾತು ಕೇಳಂಗಿಲ್ಲ. ನನ್ನ ಮಗಗೆ ಈ ರೀತಿ ಅವಮಾನ ಮಾಡಕ್ಕೆ ನನಗೆ ಹಿಡ್ಸಂಗಿಲ್ಲ. ನೋಡು, ನಿಮ್ಮಿಬ್ಬರದ ಲಗ್ನದ ವಿಚಾರ ಇಲ್ಲಿಗೆ ನಿಲ್ಸೋದು ಚಲೋ ನೋಡು. ಅಮ್ಮ, ದಯವಿಟ್ಟು ಇಷ್ಟೊಂದು ನಿಷ್ಠುರವಾಗಿ ಮಾತಾಡಬೇಡಿ. ನಾನು ಮಾಡಿರೋ ತಪ್ಪಿಗೆ ಬೇಕಿದ್ರೆ 2 ಏಟ್ ಹೊಡೆದ್ಬಿಡಿ, ನನಗೇನು ಬೇಜಾರಿಲ್ಲ. ಆದ್ರೆ ಇಷ್ಟು ದೊಡ್ಡ ಶಿಕ್ಷೆ ಮಾತ್ರ ಕೊಡ್ಬೇಡಿ ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ, ಈ ಮನೆಗೆ ನಾನು ಒಳ್ಳೆ ಸೊಸೆಯಾಗಿರ್ತೀನಮ್ಮ. ನೀವು ಮೆಚ್ಕೊಳ್ಳೋ ತರ ಇರ್ತೀನಿ. ನನಗೇನು ಬೇಕಾಗಿಲ್ಲ. ನನಗೆ ಮೆಚ್ಚಿಸೋ ಸೊಸೆ ಅವಶ್ಯಕತೆ ನನಗಿಲ್ಲ. ಅಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಜಾಗದಲ್ಲಿ ನೀವಿದ್ದಿದ್ರು ಹೀಗೆ ಮಾಡ್ತಿದ್ರಿ. ದ್ರೋಣ ಅವರಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪಾಗ್ತಿತ್ತು, ಅದನ್ನ ನಾನು ತಡೆದೆ ಅಷ್ಟೇ. ಅಮ್ಮ, ಸತ್ಯನ ದ್ರೋಣ ಅವ್ರಿಗೆ ಅರ್ಥ ಮಾಡಿಸ್ಬೇಕಿತ್ತು, ಶಿವ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಿತ್ತು. ಹಾಗಾಗಿ ನಾನು ಆ ರೀತಿ ನಡ್ಕೊಂಡೆ. ನಾನು ಮಾಡಿದ್ದು ನಿಮ್ ದೃಷ್ಟಿಲಿ ತಪ್ಪು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ ಅಮ್ಮ. ನೋಡು, ಅದೇನೇ ಇದ್ರು ನಾನ್ ಮಾತ್ರ ನಿನ್ನನ್ನ ಕ್ಷಮಿಸಂಗಿಲ್ಲ. ನೋಡು, ನೀ ಊರಿಗೆ ತಹಸೀಲ್ದಾರ್ ಅದಿ, ನನ್ ಮಗ ಪೊಲೀಸ್ ಅಧಿಕಾರಿ ಅದಾನ. 4 ಜನರ ಮುಂದ ಅವನು ತಲೆ ತಗ್ಗಿಸೋಂಗ್ ಮಾಡಿ ಅಂದ್ಮೇಲೆ ಊರ್ ಮಂದಿ ಏನ್ ತಿಳ್ಕೊಂತಾರ? ಲಗ್ನ ಆಗೋ ಹುಡುಗಗ ಚೆಳ್ಳೆಣ್ಣೆ ತಿರ್ಸಿದ್ಲಂತ ಬಾಯಿ ಬಂದಂಗ ಮಾತಾಡ್ತಾರ. ನನ್ನ ಮಗನ ಮರ್ಯಾದೆ ಹಾಳು ಮಾಡ್ತಾರ. ನೋಡು, ನನಗಿದೆಲ್ಲ ಇಷ್ಟ ಆಗಂಗಿಲ್ಲ. ಈ ಲಗ್ನ ನಾ ಮಾಡಿಸೋದೇ ಇಲ್ಲ. ನಿನ್ನ ಸಂಬಂಧಿಕರು ಯಾರದಾರ ಕರೆಸ್ಬಿಡು ಅವ್ರನ್ನ. ನನಗೆ ಯಾರೂ ಇಲ್ಲ ಅಮ್ಮ. ನಾನೊಬ್ಳು ಅನಾಥ. ನೀನು ಅನಾಥೇನಾ? ಹೌದಮ್ಮ. ಖರೇನ ಅನಾಥೇನಾ? ಅವ್ವ, ಯಾಕೆ ಹಿಂಗ ಕೇಳಿದ್ದಿನ ಕೇಳಿ ಅಕ್ಕಿ ಗಳಸಾಕತ್ತಿ? ನೋಡು, ನೀ ನಡಬರ್ಕೇನು ಮಾತಾಡಬೇಡ, ಸುಮ್ಮನಿಂದ್ರ. ನಾ ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ನೀ ಖರೆ ಒಂದ್ರ ಅನಾಥೇನಾ? ನಾನು ನನ್ನ ಮಗ ಇರುವಾಗ ನೀ ಹೆಂಗ ಅನಾಥೆ ಹಾಕಿದಿ?